ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಮೇಲೆ ನೀನು ನಿನ್ ಗಂಡ ಆರಾಮಾಗಿರಮ್ಮ, ನಾವು ನಿಮ್ ತಂಟೆಗೆ ಬರೋದಿಲ್ಲ. ಸಾಕ ಒಂದ್ ಮಗು. ಅಯ್ಯಯ್ಯೋ ಅಮ್ಮ, ಒಂದಕ್ಕೆ ಸಾಕು ಅಂತ ನಾನು ಯಾಕಮ್ಮ ಹೇಳಿ? ನೀನ್ ಎಷ್ಟು ಬೇಕಾದ್ರೆ ಹೆತ್ಕೊಡಮ್ಮ. ನಾನು ನಿಮ್ಮತ್ತಿಗೆ ಮುದ್ದಾಗಿ ನೋಡ್ಕೋತೀವಿ, ಪ್ರೀತಿಯಿಂದ ನೋಡ್ಕೋತೀವಿ, ಸರಿನಾ? ಅಣ್ಣ, ನೀನೇನೋ ನಿನ್ನ ಆಸೆ ಹೇಳ್ಬಿಟ್ಟೆ. ನಾನು ಯಾರು ಅಂತಾನೆ ಗೊತ್ತಿಲ್ದೇ ಇರೋಳು. ಮದುವೆ ಅಂದ್ರೆ ಹೇಗಿರುತ್ತೆ ಅಂತ ನೀನೇ ಯೋಚನೆ ಮಾಡಿ ನೋಡೋಣ. ಅಣ್ಣ, ಇದುವರೆಗೂ ನನ್ನ ಜೀವನದಲ್ಲಿ ಏನೇನ್ ನಡೆದಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ನೀನ್ ನೋಡಿದ್ರೆ ನನ್ ಮದ್ವೆ ಮಾಡ್ಬೇಕು ಅಂತ ಹೇಳ್ತಿದ್ಯಾ? ಅಮ್ಮ ಅಮ್ಮ, ನೀನ್ ಯಾಕೆ ಇಲ್ಲದ್ದೆಲ್ಲ ಯೋಚನೆ ಮಾಡ್ತೀಯಾ? ಡಾಕ್ಟ್ರ್ ಏನ್ ಹೇಳಿದ್ರು? ಅಚ್ಚುಗ್ ಮದುವೆ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ತಾನೆ? ಸುಮತಿ, ಸ್ವಲ್ಪ ಸಾರಾಕು. ಅಣ್ಣ, ಕೋಪ ಮಾಡ್ಕೊಂಡಿದ್ಯಾ? ಅಣ್ಣ, ನೀನ್ ಬೇರೆ ಏನ್ ಹೇಳಿದ್ರು ನಾನು ತಕ್ಷಣ ಸರಿ ಅಂತ ಹೇಳ್ತಿದ್ದೆ. ಆದ್ರೆ ಮದ್ವೆ ಮಾತ್ರ ಈಗ್ಲೇ ನನ್ನಿಂದ ಆಗಕ್ಕಾಗಲ್ಲಣ್ಣ. ನನ್ ಮನ್ಸ್ ವಿರುದ್ಧ ಹೋಗಕ್ಕಾಗಲ್ಲಣ್ಣ. ಮದುವೆ ಬಗ್ಗೆ ನನಗೆ ಆಲೋಚನೆ ಅನ್ನೋದೇ ಇಲ್ಲ. ದಯವಿಟ್ಟು ಇದು ಒಂದಕ್ಕೆ ಮಾತ್ರ ನಂಗೆ ಒತ್ತಾಯ ಮಾಡಬೇಡ ಅಣ್ಣ. ನನಗ್ ಬೇರೆ ಏನು ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಮ್ಮ ಅಚ್ಚು, ನಿನ್ ಜಾತಕದ ಪ್ರಕಾರ ಈ ವರ್ಷ ನಿನಗೆ ಮದುವೆ ಯೋಗ ಇದೆ, ಮದುವೆ ಮಾಡಬಹುದಂತೆ ಕಣಮ್ಮ. ಸರಿ ಅಣ್ಣ, ಇಷ್ಟು ಮೀರಿ ನನ್ ಮದ್ವೆ ಮಾಡೇ ಮಾಡ್ತೀನಿ ಅಂತ ಹಠ ಮಾಡ್ತಿದ್ರೆ ನಾನು ಆಗ್ತೀನಣ್ಣ. ಆದ್ರೆ ಮನ್ಸಾರಿ ಒಪ್ಪಿ ಆಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಇದು ಒಂದೇ ವರ್ಷ, ಇದು ಒಂದು ವರ್ಷ ನನ್ ಬಿಟ್ಬಿಡಿ ಅಣ್ಣ, ಅಷ್ಟೇ.